ಸಂತೋಷನ ಮೇಲೆ ಸಾಕಷ್ಟು ಅಪರಾಧಗಳಿದ್ವು. ಆತನಿಂದ ಪಂಗನಾಮ ಹಾಕಿಸ್ಕೊಂಡವರಲ್ಲ ಪ್ರವೀಣನ ಮುಂದೆ ಹೋಗಿ ರೊಕ್ಕ ವಸೂಲಿಯ ಸುಪಾರಿ ಕೊಟ್ಟಿದ್ರು ಅಂತಾರೆ. ಆ ಕೆಲಸಕ್ಕೆ ಅವನೊಬ್ಬನೇ ಕೈ ಹಾಕಿರಲಿಲ್ಲ. ಆತನ ಜೊತೆ ಇನ್ನೊಂದಷ್ಟು ಜನ ಹುಡುಗರಿದ್ರು. ಆ ದೇವಸ್ಥಾನವನ್ನ ಅದ್ಯಾವ ಉದ್ದೇಶದಿಂದ ಸಂತೋಷ ರೆಡಿ ಮಾಡಿದ್ನೋ ಗೊತ್ತಿಲ್ಲ. ಜನರ ಮನಸ್ಸಲ್ಲಿ ಭಕ್ತಿಯ ಬೀಜವನ್ನಂತೂ ಬಿತ್ತಿದ್ದ. ಆ ದೇವರ ಹೆಸರನ್ನ ಹೇಳಿಯೇ ಮೋಸ ಮಾಡಿದ ಜನರಿಗೂ ಹೆದರಿಸ್ತಿದ್ದ ಅಂತಾರೆ. ಒಟ್ಟಿನಲ್ಲಿ ಸಂತೋಷನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರಲಿಲ್ಲ. ಹಣಕಾಸಿನ ವ್ಯವಹಾರದ ಸಮಸ್ಯೆ ಆಗಿದ್ರಿಂದ ಆತ ಅರ್ಧ ಸಮಯ ಮನೆಯಲ್ಲಿ ಕಳೀತಾ ಇರಲಿಲ್ಲ. ಅವನಿಗೆ ರೊಕ್ಕ ಕೊಟ್ಟು ಕೆಟ್ಟವರು ಮನೆ ಬಾಗಿಲಿಗೆ ಬರೋದೂ ಇತ್ತು. ಅವರಿಗೆಲ್ಲ ಉತ್ತರಿಸಿ ಸಾಕಾಗೆ ಸಂತೋಷನನ್ನ ಆ ಮನೆಯ ಜನ ಅವನ ಪಾಡಿಗೆ ಬಿಟ್ಟುಬಿಟ್ಟಿದ್ರು. ಈಗಲೂ ಆತ ಕಿಡ್ನ್ಯಾಪ್ ಆದಾಗಲೂ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ರಾ? ಅವರು ಸುಮ್ಮನಿರೋದಕ್ಕೆ ಕಾರಣ ಪ್ರವೀಣನ ನಟೋರಿಟಿ. ಆತ ಮಾಡಿದ ಹತ್ಯೆಗಳ ಚಿತ್ರಣವನ್ನ ಅವನು ತೋರಿಸಿದ್ನಂತೆ. ತನ್ನ ಭಯಾನಕ ಕಥೆಯನ್ನ ಹೇಳಿ ಆ ಮನೆಯವರನ್ನ ಹೆದರಿಸಿದ್ನಂತೆ. ಜಾಗ ಎಲ್ಲ ಇದು ಮಾಡಿ ಅವನಿಗೆ ಕೊಡಬೇಕು ಹೇಳಿದರು. ಮತ್ತೆ ಅಲ್ಲಿ ಹಿಂದೆಲ್ಲ ಮಾತು ಇನ್ನೊಂದು ಮನೆಗೆ ಹೋದರು. ಅಲ್ಲಿ ಇಬ್ಬರು ಬಂದಿದ್ದರು, ಅವರು ಇನ್ನೂ ಬರಲಿಲ್ಲ ಅವರಿಬ್ಬರು. ಮತ್ತು ಅಲ್ಲಿ ನಮ್ಮ ಸೊಸೇಂದ್ರದ್ದು ಕರಿಮಣಿ ಇದು ಎಲ್ಲ ಎಳೆದು ತಗೊಂಡಿದ್ದಾನೆ ಕೊಟ್ಟು. ಅವನ ಲೆಕ್ಕ ಆದ್ರ ಮೇಲೆ ಅದು ವಾಪಸ್ ಕೊಡ್ತೇನೆ. ಮತ್ತು ಒಂದೇ ಅವರ ಹೆಸರಲ್ಲಿ ಮಾಡಬೇಕು ಜಾಗ, ಇಲ್ಲದಿದ್ದರೆ ನನ್ನ ಹೆಸರಲ್ಲಿ ಉಂಟು ಜಾಗ, ನನ್ನ ಹೆಸರಲ್ಲಿ ಲೋನ್ ಮಾಡಿ ಕೊಡಬೇಕು, ಆಮೇಲೆ ಎಲ್ಲ ಕೊಡ್ತೇವೆ ವಾಪಸ್ಸು ಅಂತ ಹೇಳಿ ನಮಗೆ ಹೆದರಿಸಿದರು. ಅವನೇ ಸತ್ತವ ಪ್ರವೀಣ ಅಂತ ಅವ ಹೇಳಿದ, ನಾನು ಪ್ರವೀಣ ವರವಡಿಯವ, ನಂದು ಇಷ್ಟು ಕೇಸ್ ಉಂಟು, ನಾನು ಹೊರಗೆ ಜೈಲಿಂದ ಬಂದದ್ದು ಮೊನ್ನೆ, ಇದನ್ನೆಲ್ಲ ಹೇಳಿದ. ಅದು 4 ಜನ ಅವನನ್ನು ಬಿಟ್ಟು 4 ಜನವೋ ಅವನನ್ನು ಸೇರಿ 4 ಜನ ಅಂತ ಗೊತ್ತಿಲ್ಲ ಸರ್. ನಮಗೆ ಇದೇ ಬೆಟ್ಟು ಕೊಟ್ಟರು ಸರಿ, ಬಿದ್ದೇವೆ. ನಮಗೆ ಸರಿ ನೋಡಲಿಕ್ಕೆ ಭಯ ಆಯಿತು. ಹೋಗುವಾಗ ಸಹ ನಮಗೆ ಮೇಲೆ ಹೊರಗೆ ನೋಡಲಿಕ್ಕೆ ಬಿಡಲಿಲ್ಲ ಅವರು. ಇದು ಗನ್ನೆಲ್ಲ ತಂದಿದ್ರು. ಗನ್ನೆಲ್ಲ ಇಲ್ಲಿ ಗನ್ನಲ್ಲಿ ನನ್ನ ಸೊಸೆದಿಗೆ ಬಡ್ದದ್ದು. ಮಗನಿಗೆ ಒಂದು ಇಷ್ಟು ದೊಡ್ಡ ರೀಪ್ ಇತ್ತು, ಅದರಲ್ಲಿ ಬಡ್ದ. ಮತ್ತು ಕೈಯೆಲ್ಲ ರಕ್ತ ಆದರೂ ಸಹ ಅದನ್ನು ಅವನನ್ನು ತೋರಿಸಿ ಹೊರಗೆ ಇದು ಮಾಡಿಸಿದ್ರು, ಎಲ್ಲ ಹೊರಗೆ ಹಾಕಿದ್ರು. ನಮ್ಮನ್ನು ಸಂತೋಷನ ತೋರಿಸಲಿಲ್ಲ, ನಮ್ಮ ಕೈಯಲ್ಲಿ ಇದ್ದಾನೆ ಹೇಳಿದ್ದು ಮಾತ್ರ ಅವರು. ಹೌದು, ಇಲ್ಲ ಇಲ್ಲ ಇಲ್ಲ, ಸುಮ್ಮನೆ ಪೆಟ್ಟಿಗೆ ಹೆದರಿ ಹೇಳ್ಬೋದು, ಬಾಯಿ ಬಿಡಿಸಿದ್ದೇವೆ ಸರಿ, ಮುದ್ದೆ ಮಾಡಿ ಹಾಕಿದ್ದೇವೆ ಅಂತ ನನ್ನ ಸಂತೋಷನ ಹೆಂಡತಿ ಮೊಬೈಲೆಲ್ಲ ತೋರಿಸ್ತಾ ಇದ್ದ, ನೋಡು ಇದು ನಿನ್ನ ಗಂಡ ಈ ಥರ ಮಾಡಿದ್ದಾನೆ ಅಂತ. ಬಟ್ಟೆ ಇರಲಿಲ್ಲ ಮೈಯಲ್ಲಿ ಅಂತೆ. ನಾನು ನೋಡಲಿಲ್ಲ, ನಂಗೆ ನೋಡ್ಲಿಕ್ಕೆ ಆಗಲಿಲ್ಲ ಅದನ್ನೆಲ್ಲ. ಒಟ್ಟಿನಲ್ಲಿ ಪ್ರವೀಣ ಅಂಡ್ ಗ್ಯಾಂಗ್ ಏನೂ ಮಾಡದೇ ಇದ್ರೆ ಸಾಕು ಅಂತ ಇವರು ಸುಮ್ಮನಿದ್ರಂತೆ. ಅಂದಹಾಗೆ ಅವನು ಸಂತೋಷನ ವಿಷಯವಾಗಿ ಆ ಮನೆಯಲ್ಲಿ ಒಬ್ಬರ ಹತ್ರ ಮಾತಾಡ್ತಿದ್ದ. ಅವಳೊಬ್ಳು ಆತ ಸಾಯೋವರೆಗೂ ಅವನ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲು ಅನ್ನೋದು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ.